ಇನ್ನು ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಕಾಂಗ್ರೆಸ್ ಸಚಿವರುಗಳ ಹಿಂದೇಟು ಹಾಕ್ತಾ ಇದೆ. ಕಾಂಗ್ರೆಸ್ ಸಚಿವರಿಗೆ ಮೋದಿ ಹವಾ ಭಯ ಶುರುವಾಗಿದೆ ಅಂತ ಕಾಂಗ್ರೆಸ್ ಸಚಿವರ ಕಾಲೆಳೆದಿದ್ದಾರೆ ಮಾಜಿ ಸಚಿವ ಸಿಟಿ ರವಿ. ಮೋದಿ ಹವಾ ಮುಂದೆ ಸೋಲ್ ಗ್ಯಾರಂಟಿ ಎನ್ನುವಂತಹ ಭಯ, ಸ್ಪರ್ಧಿಸಿ ಮುಖಭಂಗ ಬೇಡ ಅನ್ನೋದು ಅವರ ನಿರ್ಣಯ. ಸಿಎಂ ಡಿಸಿಎಂ ಒಂದೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಲಿ ಅಂತಲೂ ಕೂಡ ಸವಾಲ್ ಹಾಕಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ ಸಚಿವರಿಗೆ ಮೋದಿ ಹವಾ ಭಯ ಶುರುವಾಗಿದೆ ಅಂತ ಕಾಲೆಳೆದಿದ್ದಾರೆ ಬಿಜೆಪಿ ಮುಖಂಡ ಸಿಟಿ ರವಿ. ಜೊತೆಗೆ ಸಿಎಂ ಡಿಸಿಎಂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಗೊತ್ತಿರೋ ಪ್ರಕಾರ ಬಹಳ ಜನ ಸಚಿವರು ಮೋದಿ ಹವಾ ನಡೀತಾ ಇರೋದು ನಮ್ದೇನೂ ನಡೆಯಲ್ಲ, ಸೋಲೋದು ಗ್ಯಾರಂಟಿ, ಸೋತು ಮುಖಭಂಗ ಅನುಭವಿಸೋದಕ್ಕಿಂತ ಸ್ಪರ್ಧೆ ಮಾಡದಿರೋದೇ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನಗಿರೋ ಮಾಹಿತಿ. ಹಾಗೇನಾದ್ರು ಮೇಲ್ಪಂಕ್ತಿ ಹಾಕಬೇಕು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಕ್ಷೇತ್ರ, ಹಿಂಗೆ ಹಾಕಿದರೆ ಉಳಿದವರೆಲ್ಲ ಸ್ಪರ್ಧೆ ಮಾಡ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮೇಲ್ಪಂಕ್ತಿ ಹಾಕ್ಬೋದು ಸ್ಪರ್ಧೆ ಮಾಡೋದ್ರ ಮೂಲಕ. ನನಗೆ ಗೊತ್ತಿರೋ ಪ್ರಕಾರ ಬಹಳ ಜನ ಸಚಿವರು ಮೋದಿ ಹವಾ ನಡೀತಾ ಇರೋದು ನಮ್ದೇನೂ ನಡೆಯಲ್ಲ, ಸೋಲೋದು ಗ್ಯಾರಂಟಿ, ಸೋತು ಮುಖಭಂಗ ಅನುಭವಿಸೋದಕ್ಕಿಂತ ಸ್ಪರ್ಧೆ ಮಾಡದಿರೋದೇ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನಗಿರೋ ಮಾಹಿತಿ. ಹಾಗೇನಾದ್ರು ಮೇಲ್ಪಂಕ್ತಿ ಹಾಕಬೇಕು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಕ್ಷೇತ್ರ, ಹಿಂಗೆ ಹಾಕಿದರೆ ಉಳಿದವರೆಲ್ಲ ಸ್ಪರ್ಧೆ ಮಾಡ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮೇಲ್ಪಂಕ್ತಿ ಹಾಕ್ಬೋದು ಸ್ಪರ್ಧೆ ಮಾಡೋದ್ರ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.